ಕೋರ್ಟ್ನಲ್ಲಿ ದರ್ಶನ್ ಬೇಲ್ ವಿಚಾರಣೆ ಆರಂಭ. ಕಳೆದ ಬಾರಿ ಎಲ್ಲಿ ನಿಲ್ಲಿಸಿದ್ರಿ ಅಲ್ಲಿಂದ ಶುರು ಮಾಡಿ ಅಂತ ನ್ಯಾಯಾಧೀಶರು ಸೂಚನೆ ಕೊಟ್ಟಾಗಿದೆ. ಕೋರ್ಟ್ನಲ್ಲಿ ಅಲ್ಲಿಗೆ ದರ್ಶನ್ ಬೇಲ್ ವಿಚಾರಣೆ ಪ್ರಾರಂಭ ಆಗಿದೆ. ಬಹಳ ಪ್ರಮುಖ ಇವತ್ತು ದರ್ಶನ್ ಅವರ ಪಾಲಿಗೆ ಏನಾಗುತ್ತೆ ಅನ್ನೋದು ಡಿಸೈಡ್ ಆಗ್ಬಿಡುತ್ತೆ. ಕಾರಣ ನಿಮ್ಗೆಲ್ಲ ಗೊತ್ತು, ನಾಳೆ ಅವರ ಮಧ್ಯಂತರ ಬೇಲ್ ಅವಧಿ ಮುಕ್ತಾಯ. ಇವತ್ತು ರೆಗ್ಯುಲರ್ ಬೇಲ್ ಸಿಗದೆ ಹೋದ್ರೆ ನಾಳೆ ಮಧ್ಯಂತರ ಬೇಲ್ ಅವಧಿ ಮುಕ್ತಾಯ ಆದ್ರೆ ಮತ್ತೊಮ್ಮೆ ಅವರು ಜೈಲಿಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಏನ್ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ಅವರ ಪರ ಸಿ.ವಿ. ನಾಗೇಶ್ ಅವರು ಅನ್ನೋದು ಬಹಳ ಕುತೂಹಲ. ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ರೆಗ್ಯುಲರ್ ಬೇಲ್ ಕೊಡ್ಲೇಬಾರದು ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ಬೆಂಕಿ ಪ್ರತಿವಾದವನ್ನ ಮಾಡಿದ್ರು. ಲಾಸ್ಟ್ ಟೈಮ್ ಹೇಗಿತ್ತು ಅಂದ್ರೆ ಸಿ.ವಿ. ನಾಗೇಶ್ ಅವರು ಉಲ್ಲೇಖ ಮಾಡಿರುವಂತಹ ಅಷ್ಟು ಅಂಶಗಳಿಗೆ ಸಂಬಂಧಪಟ್ಟಂತೆ, ಅಷ್ಟು ಪಾಯಿಂಟ್ಗಳಿಗೆ ಸಂಬಂಧಪಟ್ಟಂತೆ ಕೌಂಟರ್ ಕೊಟ್ಟಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು, ಆರೋಪಿಗಳ ಸ್ವ ಇಚ್ಛಾ ಹೇಳಿಕೆ ಪ್ರತಿಯೊಂದನ್ನ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಈಗ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು ವಾದ ಪ್ರಾರಂಭ ಮಾಡಿದ್ದಾರೆ. ಕೋರ್ಟ್ ನಲ್ಲಿ ದರ್ಶನ್ ಬೇಲ್ ವಿಚಾರಣೆ ಆರಂಭ ಆಗಿದೆ. ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ವಾದ ಆರಂಭಿಸಿದ್ದಾರೆ. ದುರ್ಗಾ ಬಾರ್ ನಲ್ಲಿ ಮದ್ಯ ಖರೀದಿ ಮಾಡಿದ್ರು. ಆ ಅಂಶವನ್ನ ಲಾಸ್ಟ್ ಟೈಮ್ ಸಿ.ವಿ. ನಾಗೇಶ್ ಅವರು ಪ್ರಸ್ತಾಪ ಮಾಡಿದ್ರು. ಅಲ್ಲಿಗೆ ಹೋಲ್ಡ್ ಆಗಿತ್ತು ಅವರ ವಾದ. ಈಗ ಅಲ್ಲಿಂದ ಪ್ರಾರಂಭ ಮಾಡ್ತಿದ್ದಾರೆ. ಕಾರಣ ನ್ಯಾಯಾಧೀಶರ ಸೂಚನೆ. ಎಲ್ಲಿಗೆ ಬಿಟ್ಟಿದ್ರು ಲಾಸ್ಟ್ ಟೈಮ್ ವಾದ, ಅಲ್ಲಿಂದ ಪ್ರಾರಂಭ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ದುರ್ಗಾ ಬಾರ್ ಅಲ್ಲಿಗೆ ನಿಲ್ಲಿಸಿದ್ರು. ಈಗ ಅಲ್ಲಿಂದ ಪ್ರಾರಂಭ ಆಗ್ತಾ ಇದೆ. ಆರೋಪಿಗಳು ರೇಣುಕಾ ಸ್ವಾಮಿ ಅವರನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬರುವಾಗ ಇದೇ ದುರ್ಗಾ ಬಾರ್ ಒಳಗಡೆ ಮದ್ಯವನ್ನ ಖರೀದಿ ಮಾಡಿದ್ರು ಅನ್ನುವಂತಹ ವಿಚಾರ ಇತ್ತಲ್ಲ, ಅಲ್ಲಿಂದ ಸಿ.ವಿ. ನಾಗೇಶ್ ಅವರ ವಾದ ಮುಂದುವರಿತಾ ಇದೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಹೇಳಿಕೆ ಉಲ್ಲೇಖ ಆದ್ರೆ 364 ಬಗ್ಗೆ ಕೃಷ್ಣಮೂರ್ತಿ ವರ್ಸಸ್ ಸ್ಟೇಟ್ ಫೋರ್ಸ್ ಇದ್ರ ಬಗ್ಗೆ ಉಲ್ಲೇಖ ಆಗ್ತಾ ಇದೆಯಂತೆ. ಹೌದು, ನಾನೇ ನೀಡಿರುವಂತಹ ಆದೇಶ ಅಂತ ನ್ಯಾಯಾಧೀಶರು ಕೂಡ ಹೇಳ್ತಿದ್ದಾರೆ. ಸಹಜವಾಗಿ ಯಾರಾದ್ರೂ ಆರೋಪಿಗಳ ಪರವಾಗಿ ವಾದ ಮಾಡ್ತಿದ್ದಾರೆ ಅಂದ್ರೆ ಇಂಥ ಕೇಸ್ಗಳಿಗೆ ಸಂಬಂಧಪಟ್ಟಂತಹ ಹಳೆ ಕೇಸ್ನಲ್ಲಿ ಬಂದಿರುವಂತಹ ತೀರ್ಪುಗಳನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗುತ್ತೆ. ಹಾಗೆ ಸಿ.ವಿ. ನಾಗೇಶ್ ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಕೋರ್ಟ್ ನಲ್ಲಿ ಎಸ್ಪಿಪಿ ಅವರ ಪ್ರಬಲ ಪ್ರತಿವಾದ ಕೂಡ ಮುಂದುವರಿಯುತ್ತೆ. ನೋಡಿ, ನ್ಯಾಯಾಧೀಶರು ಹೌದು ನಾನೇ ಅದನ್ನ ಓದಿದ್ದೀನಿ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಕೋರ್ಟ್ ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಪ್ರಬಲ ವಾದ, ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರ ಹೇಳಿಕೆಯನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಆದ್ರೆ 364 ಬಗ್ಗೆ ಕೃಷ್ಣಮೂರ್ತಿ ವರ್ಸಸ್ ಸ್ಟೇಟ್ ಫೋರ್ಸ್ ಬಗ್ಗೆ ಹೇಳಲಾಗಿದೆ. ಹೌದು, ಇದು ನಾನೇ ನೀಡಿರುವ ಆದೇಶ ಅಂತ ಕೂಡ ನ್ಯಾಯಾಧೀಶರು ಹೇಳ್ತಿದ್ದಾರೆ. ಒಟ್ನಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರ ಪ್ರತಿವಾದ ಹೇಗಿದೆ ಅಂದ್ರೆ, ಯಾವುದೇ ಕಾರಣಕ್ಕೂ ದರ್ಶನ್ಗೆ ಇದರಲ್ಲಿ ರಿಲೀಫ್ ಸಿಗಲೇಬಾರದು, ರೆಗ್ಯುಲರ್ ಬೇಲ್ ಸಿಗಲೇಬಾರದು ಅನ್ನೋ ರೀತಿಯಲ್ಲಿ ಪ್ರಬಲವಾದ ಮಂಡಿಸುತ್ತಿದ್ದಾರೆ. ಮತ್ತೊಂದು ಅಪ್ಡೇಟ್ ಇದೆ. ಕೋರ್ಟ್ ನಲ್ಲಿ ಪ್ರಬಲ ವಾದವನ್ನ ಆರಂಭಿಸಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್. ದರ್ಶನ್ಗೆ ಬೇಲ್ ನೀಡದಂತೆ ಪ್ರಸನ್ನ ಕುಮಾರ್ ಅವರು ವಾದ ಮುಂದುವರೆಸಿದ್ದಾರೆ. ಇವತ್ತು ದರ್ಶನ್ಗೆ ಬೇಲ್ ಭವಿಷ್ಯ ನಿರ್ಧಾರ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ. ಕೋರ್ಟ್ ನಲ್ಲಿ ಪ್ರಬಲ ವಾದ ಎಸ್ಪಿಪಿ ಅವರಿಂದ. ಲಾಸ್ಟ್ ಟೈಮ್ ಕೂಡ ನಾವು ಗಮನಿಸಿದ್ವಿ, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ, ಆರೋಪಿಗಳ ಸ್ವ ಇಚ್ಛಾ ಹೇಳಿಕೆ ಎಲ್ಲವನ್ನ ಕೂಡ ಅವರು ಉಲ್ಲೇಖ ಮಾಡ್ತಾ ಇದ್ರು. ಈಗ ಅದರ ಮುಂದುವರೆದ ಭಾಗ ಪ್ರಬಲವಾದ ಹೇಗಿರುತ್ತೆ, ಇವತ್ತಿನ ಅಂಶಗಳು ಉಲ್ಲೇಖ ಹೇಗ್ ಮಾಡ್ತಾರೆ, ಯಾವುದನ್ನ ಬೇಸಾಗಿಟ್ಕೊಳ್ತಾರೆ, ಇದೆಲ್ಲವೂ ಕೂಡ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸೊ ಆಲ್ರೆಡಿ ಹೈಕೋರ್ಟ್ ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ಆರಂಭ ಆಯಿತು. ಕೋರ್ಟ್ ನಲ್ಲಿ ಪ್ರಬಲ ಪ್ರತಿವಾದವನ್ನ ಆರಂಭಿಸುತ್ತಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್. ಕಿಡ್ನಾಪ್ ಹೇಗಾಯ್ತು ಅದಕ್ಕೂ ಮೊದಲು ನಾವು ಗಮನಿಸಬೇಕು, ಪವಿತ್ರ ಮತ್ತು ರೇಣುಕಾ ಸ್ವಾಮಿ ಅವರ ಪರಿಚಯ ಹೇಗೆ ಶುರುವಾಯಿತು, ಏನೆಲ್ಲ ಚಾಟಿಂಗ್ ಆಗಿತ್ತು ಅಂತ ಲಾಸ್ಟ್ ಟೈಮ್ ಅವರು ಮೆನ್ಷನ್ ಮಾಡ್ತಾ ಇದ್ರು. ಆರೋಪಿಗಳು ಎಲ್ಲಿ ಯಾವ ಸಮಯದಲ್ಲಿ ರೇಣುಕಾ ಸ್ವಾಮಿಯನ್ನ ಹೊಡೆದ್ರು ಅನ್ನುವಂತಹ ವಿಚಾರ, ಆ ಸಮಯದ ಟವರ್ ಲೊಕೇಶನ್ ಎಲ್ಲಿತ್ತು, ಎಸ್ಪಿಪಿ ಅವರು ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಆರೋಪಿಗಳ ಯಾವ ವಸ್ತುಗಳಿಂದ ಹಲ್ಲೆ ಮಾಡಿದ್ರು, ಯಾವ ಸಮಯದಲ್ಲಿ ರೇಣುಕಾ ಸ್ವಾಮಿಯನ್ನ ಹೊಡೆದ್ರು, ಆ ಸಮಯದ ಟವರ್ ಲೊಕೇಶನ್ ಎಲ್ಲಿತ್ತು, ಎಸ್ಪಿಪಿ ಅವರು ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಆರೋಪಿಗಳು ಯಾವ ವಸ್ತುಗಳಿಂದ ಹಲ್ಲೆ ಮಾಡಿದ್ರು ಅನ್ನೋದೇ ಪ್ರಮುಖ. ಅದೆಲ್ಲವನ್ನ ಕೂಡ ಸೀಸ್ ಮಾಡಿದ್ದೀವಿ ಅಂತ ಪೊಲೀಸರು ಕೂಡ ಹೇಳ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಅದು ಚಾರ್ಜ್ ಶೀಟ್ ನಲ್ಲಿ ಕೂಡ ಉಲ್ಲೇಖ ಆಗಿದೆ. ಕೋರ್ಟ್ ನಲ್ಲಿ ದರ್ಶನ್ ಬೇಲ್ ವಿಚಾರಣೆ ಆರಂಭ. ಕಳೆದ ಬಾರಿ ಎಲ್ಲಿ ನಿಲ್ಲಿಸಿದ್ರಿ ಅಲ್ಲಿಂದ ಶುರು ಮಾಡಿ ಅಂತ ನ್ಯಾಯಾಧೀಶರು ಸೂಚನೆ ಕೊಟ್ಟಾಗಿದೆ.
ಕೋರ್ಟ್ನಲ್ಲಿ ಅಲ್ಲಿಗೆ ದರ್ಶನ್ ಬೇಲ್ ವಿಚಾರಣೆ ಪ್ರಾರಂಭ ಆಗಿದೆ. ಬಹಳ ಬಹಳ ಪ್ರಮುಖ ಇವತ್ತು ದರ್ಶನ್ ಅವರ ಪಾಲಿಗೆ ಏನಾಗುತ್ತೆ ಅನ್ನೋದು ಡಿಸೈಡ್ ಆಗ್ಬಿಡುತ್ತೆ. ಕಾರಣ ನಿಮ್ಗೆಲ್ಲ ಗೊತ್ತು, ನಾಳೆ ಅವರ ಮಧ್ಯಂತರ ಬೇಲ್ ಅವಧಿ ಮುಕ್ತಾಯ. ಇವತ್ತು ರೆಗ್ಯುಲರ್ ಬೇಲ್ ಸಿಗದೆ ಹೋದ್ರೆ ನಾಳೆ ಮಧ್ಯಂತರ ಬೇಲ್ ಅವಧಿ ಮುಕ್ತಾಯ ಆದ್ರೆ ಮತ್ತೊಮ್ಮೆ ಅವರು ಜೈಲಿಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಏನ್ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ಅವರ ಪರ ಸಿ.ವಿ. ನಾಗೇಶ್ ಅವರು ಅನ್ನೋದು ಬಹಳ ಕುತೂಹಲ. ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ರೆಗ್ಯುಲರ್ ಬೇಲ್ ಕೊಡ್ಲೇಬಾರದು ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ಬೆಂಕಿ ಪ್ರತಿವಾದವನ್ನ ಮಾಡಿದ್ರು. ಲಾಸ್ಟ್ ಟೈಮ್ ಹೇಗಿತ್ತು ಅಂದ್ರೆ ಸಿ.ವಿ. ನಾಗೇಶ್ ಅವರು ಉಲ್ಲೇಖ ಮಾಡಿರುವಂತ ಅಷ್ಟು ಅಂಶಗಳಿಗೆ ಸಂಬಂಧಪಟ್ಟಂತೆ, ಅಷ್ಟು ಪಾಯಿಂಟ್ಗಳಿಗೆ ಸಂಬಂಧಪಟ್ಟಂತೆ ಕೌಂಟರ್ ಕೊಟ್ಟಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು, ಆರೋಪಿಗಳ ಸ್ವ ಇಚ್ಛಾ ಹೇಳಿಕೆ ಪ್ರತಿಯೊಂದನ್ನ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಈಗ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು ವಾದ ಪ್ರಾರಂಭ ಮಾಡಿದ್ದಾರೆ. ಕೋರ್ಟ್ ನಲ್ಲಿ ದರ್ಶನ್ ಬೇಲ್ ವಿಚಾರಣೆ ಆರಂಭ ಆಗಿದೆ. ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ವಾದ ಆರಂಭಿಸಿದ್ದಾರೆ. ದುರ್ಗಾ ಬಾರ್ ನಲ್ಲಿ ಮದ್ಯ ಖರೀದಿ ಮಾಡಿದ್ರು. ಆ ಅಂಶವನ್ನ ಲಾಸ್ಟ್ ಟೈಮ್ ಸಿ.ವಿ. ನಾಗೇಶ್ ಅವರು ಪ್ರಸ್ತಾಪ ಮಾಡಿದ್ರು. ಅಲ್ಲಿಗೆ ಹೋಲ್ಡ್ ಆಗಿತ್ತು ಅವರ ವಾದ. ಈಗ ಅಲ್ಲಿಂದ ಪ್ರಾರಂಭ ಮಾಡ್ತಿದ್ದಾರೆ. ಕಾರಣ ನ್ಯಾಯಾಧೀಶರ ಸೂಚನೆ. ಎಲ್ಲಿಗೆ ಬಿಟ್ಟಿದ್ರು ಲಾಸ್ಟ್ ಟೈಮ್ ವಾದ, ಅಲ್ಲಿಂದ ಪ್ರಾರಂಭ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ದುರ್ಗಾ ಬಾರ್ ಅಲ್ಲಿಗೆ ನಿಲ್ಲಿಸಿದ್ರು. ಈಗ ಅಲ್ಲಿಂದ ಪ್ರಾರಂಭ ಆಗ್ತಾ ಇದೆ. ಆರೋಪಿಗಳು ರೇಣುಕಾ ಸ್ವಾಮಿ ಅವರನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬರುವಾಗ ಇದೇ ದುರ್ಗಾ ಬಾರ್ ಒಳಗಡೆ ಮದ್ಯವನ್ನ ಖರೀದಿ ಮಾಡಿದ್ರು ಅನ್ನುವಂತಹ ವಿಚಾರ ಇತ್ತಲ್ಲ. ಅಲ್ಲಿಂದ ಸಿ.ವಿ. ನಾಗೇಶ್ ಅವರ ವಾದ ಮುಂದುವರಿತಾ ಇದೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಹೇಳಿಕೆ ಉಲ್ಲೇಖ ಆದ್ರೆ 364 ಬಗ್ಗೆ ಕೃಷ್ಣಮೂರ್ತಿ ವರ್ಸಸ್ ಸ್ಟೇಟ್ ಫೋರ್ಸ್ ಇದ್ರ ಬಗ್ಗೆ ಉಲ್ಲೇಖ ಆಗ್ತಾ ಇದೆಯಂತೆ. ಹೌದು, ನಾನೇ ನೀಡಿರುವಂತ ಆದೇಶ ಅಂತ ನ್ಯಾಯಾಧೀಶರು ಕೂಡ ಹೇಳ್ತಿದ್ದಾರೆ. ಸಹಜವಾಗಿ ಯಾರಾದ್ರೂ ಆರೋಪಿಗಳ ಪರವಾಗಿ ವಾದ ಮಾಡ್ತಿದ್ದಾರೆ ಅಂದ್ರೆ ಇಂಥ ಕೇಸ್ಗಳಿಗೆ ಸಂಬಂಧಪಟ್ಟಂತಹ ಹಳೆ ಕೇಸ್ನಲ್ಲಿ ಬಂದಿರುವಂತಹ ತೀರ್ಪುಗಳನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗುತ್ತೆ. ಹಾಗೆ ಸಿ.ವಿ. ನಾಗೇಶ್ ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಕೋರ್ಟ್ ನಲ್ಲಿ ಎಸ್ಪಿಪಿ ಅವರ ಪ್ರಬಲ ಪ್ರತಿವಾದ ಕೂಡ ಇವತ್ತು ಮುಂದುವರಿಯುತ್ತೆ. ನೋಡಿ, ನ್ಯಾಯಾಧೀಶರು ಹೌದು ನಾನೇ ಅದನ್ನ ಓದಿದ್ದೀನಿ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಕೋರ್ಟ್ ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಪ್ರಬಲ ವಾದ, ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರ ಹೇಳಿಕೆಯನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಆದ್ರೆ 364 ಬಗ್ಗೆ ಕೃಷ್ಣಮೂರ್ತಿ ವರ್ಸಸ್ ಸ್ಟೇಟ್ ಫೋರ್ಸ್ ಬಗ್ಗೆ ಹೇಳಲಾಗಿದೆ. ಹೌದು, ಇದು ನಾನೇ ನೀಡಿರುವ ಆದೇಶ ಅಂತ ಕೂಡ ನ್ಯಾಯಾಧೀಶರು ಹೇಳ್ತಿದ್ದಾರೆ. ಒಟ್ನಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರ ಪ್ರತಿವಾದ ಹೇಗಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಇದರಲ್ಲಿ ರಿಲೀಫ್ ಸಿಗಲೇಬಾರದು, ರೆಗ್ಯುಲರ್ ಬೇಲ್ ಸಿಗಲೇಬಾರದು ಅನ್ನೋ ರೀತಿಯಲ್ಲಿ ಪ್ರಬಲವಾದ ಮಂಡಿಸ್ತಿದ್ದಾರೆ. ಮತ್ತೊಂದು ಅಪ್ಡೇಟ್ ಇದೆ. ಕೋರ್ಟ್ನಲ್ಲಿ ಪ್ರಬಲ ವಾದವನ್ನು ಆರಂಭಿಸಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್. ದರ್ಶನ್ಗೆ ಬೇಲ್ ನೀಡದಂತೆ ಪ್ರಸನ್ನ ಕುಮಾರ್ ಅವರು ವಾದ ಮುಂದುವರೆಸಿದ್ದಾರೆ. ಇವತ್ತು ದರ್ಶನ್ಗೆ ಬೇಲ್ ಭವಿಷ್ಯ ನಿರ್ಧಾರ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ. ಕೋರ್ಟ್ನಲ್ಲಿ ಪ್ರಬಲ ವಾದ ಎಸ್ಪಿಪಿ ಅವರಿಂದ. ಲಾಸ್ಟ್ ಟೈಮ್ ಕೂಡ ನಾವು ಗಮನಿಸಿದ್ವಿ, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ, ಆರೋಪಿಗಳ ಸ್ವ ಇಚ್ಛಾ ಹೇಳಿಕೆ ಎಲ್ಲವನ್ನ ಕೂಡ ಅವರು ಉಲ್ಲೇಖ ಮಾಡ್ತಾ ಇದ್ರು. ಈಗ ಅದರ ಮುಂದುವರೆದ ಭಾಗ ಪ್ರಬಲ ವಾದ ಹೇಗಿರುತ್ತೆ, ಇವತ್ತಿನ ಅಂಶಗಳು ಉಲ್ಲೇಖ ಹೇಗ್ ಮಾಡ್ತಾರೆ, ಯಾವುದನ್ನ ಬೇಸಾಗಿಟ್ಕೊಳ್ತಾರೆ, ಇದೆಲ್ಲವೂ ಕೂಡ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸೊ ಆಲ್ರೆಡಿ ಹೈಕೋರ್ಟ್ ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ಆರಂಭ ಆಯಿತು. ಕೋರ್ಟ್ ನಲ್ಲಿ ಪ್ರಬಲ ಪ್ರತಿವಾದವನ್ನ ಆರಂಭಿಸುತ್ತಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್. ಕಿಡ್ನಾಪ್ ಹೇಗಾಯ್ತು ಅದಕ್ಕೂ ಮೊದಲು ನಾವು ಗಮನಿಸಬೇಕು. ಪವಿತ್ರ ಮತ್ತು ರೇಣುಕಾ ಸ್ವಾಮಿ ಅವರ ಪರಿಚಯ ಹೇಗೆ ಶುರುವಾಯಿತು, ಏನೆಲ್ಲ ಚಾಟಿಂಗ್ ಆಗಿತ್ತು ಅಂತ ಲಾಸ್ಟ್ ಟೈಮ್ ಅವರು ಮೆನ್ಷನ್ ಮಾಡ್ತಾ ಇದ್ರು. ಆರೋಪಿಗಳು ಎಲ್ಲಿ ಯಾವ ಸಮಯದಲ್ಲಿ ರೇಣುಕಾ ಸ್ವಾಮಿಯನ್ನ ಹೊಡೆದ್ರು ಅನ್ನುವಂತಹ ವಿಚಾರ, ಆ ಸಮಯದ ಟವರ್ ಲೊಕೇಶನ್ ಎಲ್ಲಿತ್ತು, ಎಸ್ಪಿಪಿ ಅವರು ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಆರೋಪಿಗಳ ಯಾವ ವಸ್ತುಗಳಿಂದ ಹಲ್ಲೆ ಮಾಡಿದ್ರು, ಯಾವ ಸಮಯದಲ್ಲಿ ರೇಣುಕಾ ಸ್ವಾಮಿಯನ್ನ ಹೊಡೆದ್ರು, ಆ ಸಮಯದ ಟವರ್ ಲೊಕೇಶನ್ ಎಲ್ಲಿತ್ತು, ಎಸ್ಪಿಪಿ ಅವರು ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಆರೋಪಿಗಳು ಯಾವ ವಸ್ತುಗಳಿಂದ ಹಲ್ಲೆ ಮಾಡಿದ್ರು ಅನ್ನೋದೇ ಪ್ರಮುಖ. ಅದೆಲ್ಲವನ್ನ ಕೂಡ ಸೀಸ್ ಮಾಡಿದ್ದೀವಿ ಅಂತ ಪೊಲೀಸರು ಕೂಡ ಹೇಳ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಅದು ಚಾರ್ಜ್ ಶೀಟ್ ನಲ್ಲಿ ಕೂಡ ಉಲ್ಲೇಖ ಆಗಿದೆ.